ಪ್ಲಾನ್ಗಳೆಲ್ಲ ಓಕೆ, ಅದನ್ನ ಇನ್ನೊಬ್ಬರ ಮುಂದೆ ಎಕ್ಸಿಕ್ಯೂಟ್ ಮಾಡೋ ಟೈಮಾಗ ಎಷ್ಟೊಂದು ನಗು ಕಾಣ್ತದೆ ಗೊತ್ತಾ? ಅದು ನಗು ಕಾಣಿಸ್ಲಿ ಬಿಡಿ ನೀವು. ನೋಡು ಈ ನಗು ಕಾಣಿಸ್ಲಿ ಬಿಡಿ, ಆದ್ರೆ ಆಗ್ಲಿ ಬಿಡಿ ಅದು ಅಂತ ಮುಂದೆ ಮುಂದೆ ಮಾತೇನಿದೆ ಕಟ್ ಆಗಿದೆಲ್ಲ. ಹೂ ಅಂತ ಹೇಳಿ ಕಟ್ ಮಾಡಿದ್ದು ಅಷ್ಟೇ. ಮುಂದೆ ಹೂ ಅಂದ್ಬಿಟ್ರೆ ಮುಂದೆ ಅಲ್ಲ, ಮಾತೇನಿದೆ 5,000 ಇದೆ ಅಂತ ಬೇಕಲ್ಲ. ಎರಡಿದೆ, ಮುಂದೆ ಏನಿದೆ ಮುಂದೆ ಏನಿದೆ ಸರ್? ಸರ್ ಪ್ಲೇ ಮಾಡಿ ಸರ್, ಅದನ್ನು ಕೇಳಿಸ್ಬಿಡೋಣ. ಯಾಕಂದ್ರೆ ನೀವು ದೊಡ್ಡ ಸರ್ ಅಲಿಗೇಷನ್ ಆ ಮ್ಯಾಟ್ರ್ ನಾನು ಹೇಳ್ತೀನಿ ನೋಡಿ. ಅದೇ ಇದೆ ತೋರಿಸ್ತೀನಿ. ಸ್ಟೇಷನ್ ಅಲ್ಲಿ ಹೇಳಿದ್ರು ಬಟ್ಟೆ ಕೊಡಿಸ್ಬೇಕು. ನನಗೆ 5,000 ರೂಪಾಯಿ ಶಾಪಿಂಗ್ ಮಾಡಕ್ ದುಡ್ಡು ಕೊಟ್ಬಿಟ್ಟು ದಿನ ಮಾಡಿಸ್ಕೊಂತೀನಿ. ನನ್ನ ಕ್ವಶನ್ ಇಷ್ಟೇ, ನಿನಗೆ ದಿನ ದುಡ್ಡು ಕೊಟ್ಬಿಟ್ರೆ ನೋವರ ನೀನ್ ಬರಲ್ಲ ಅಂತ ಹೇಳ್ತಿ. ನೀನೊಬ್ಬ ಏನ್ ಹಿಂಗ ಬಾಡಿಗೆ ದುಡ್ಡಿಗೆ ರೇಟ್ ಮಾಡ್ತೀಯ ಕಾಂಟ್ರಾಕ್ಟ್ ನೀನ್ ಮಾಡಿದ್ದು ನೀನ್ ಪ್ಲಾನ್ಗಳೆಲ್ಲ ಓಕೆ, ಅದನ್ನ ಇನ್ನೊಬ್ಬರ ಮುಂದೆ ಎಕ್ಸಿಕ್ಯೂಟ್ ಮಾಡೋ ಟೈಮಾಗ ಎಷ್ಟೊಂದು ನಗು ಕಾಣ್ತದೆ ಗೊತ್ತಾ? ಅದು ನಗು ಕಾಣಿಸ್ಲಿ ಬಿಡಿ ನೀವು. ನಗು ಕಾಣಿಸ್ಲಿ ಬಿಡಿ. ಅಲ್ಲೇ ಅಲ್ಲಿ ಫೋನ್ ಮಾಡಿ ಕಟ್ ಮಾಡಿ ಹೂ ಅನ್ನೋದು ಕಟ್ ಮಾಡಿ. ಅದು ನಾನ್ ಕಟ್ ಮಾಡೋದಲ್ಲ, ಇವ್ರು ರೆಕಾರ್ಡ್ ಮಾಡ್ಕೊಳ್ಬೇಕಾರೆ ಇವ್ರು ಕಟ್ ಮಾಡಿ. ಅಲ್ಲ ಸರ್, ಈಗ ನಿಮ್ಮನ್ನೇನೋ ಸಿಕ್ಕಾಕ್ಸ್ಬೇಕು ಇಲ್ಲ ಅವ್ರನ್ನೇನೋ ಸಿಕ್ಕಾಕ್ಸ್ಬೇಕು ಅಂತ ಅಲ್ಲ, ನಾವು ಯಾರ ಪರಾನೂ ಇಲ್ಲ, ಸತ್ಯ ಗೊತ್ತಾಗ್ಬೇಕು. ಹಂಗಾಗಿ ಈಗ ನೀವು ಹೇಳ್ತಾ ಇದ್ದೀರಾ 5,000 ನಿಮ್ಮ ಬಾಯಿಂದ ಮಾತ್ರ ದುಡ್ಡು 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 ಅಂತ ಬರ್ತಿದೆ. ಯಾವತ್ತಾದ್ರೂ ದುಡ್ಡು ಕೊಟ್ಟಿದ್ದೀರಾ ಅವ್ರಿಗೆ? ಸರ್ ಕೊಟ್ಟಿಲ್ಲ, ಬರೀ ತೋರಿಸ್ತೀನಿ. 5,000 ರೂಪಾಯಿ ಕೊಟ್ಟಿದ್ದೀರಾ ಅವ್ರಿಗೆ? ಬರೀ ತೋರಿಸ್ತೀನಿ. ಅದಕ್ಕೋಸ್ಕರನೇ ನೀವೇನ್ ಅಲಿಗೇಷನ್ ತೋರಿಸ್ತೀನಿ. ತೋರಿಸಿಲ್ಲ ಇಲ್ಲ 5,000 ರೂಪಾಯಿ ಡ್ರೆಸ್ ಕೊಡ್ಸಂದ್ರೆ 3,000 ನೀವೇನ್ ಅಲಿಗೇಷನ್ ಮಾಡಿದೀರಾ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇ ಅಲಿಗೇಷನ್ ಇದೆ. 5,000 ಬಗ್ಗೆ 5,000 ಕೊಟ್ಟಿದ್ದೀರಾ ಯಾವತ್ತಾದ್ರೂ? ಕೊಟ್ಟಿದ್ದೀನಿ ಸರ್, ಒಂದ್ ದಿವಸ ಬಟ್ಟೆ ತಗೊಟ್ಟಿದ್ದಾರೆ. ಅದಕ್ಕೆ ಅವ್ರು ಹೇಳಿ ಮಲ್ಕೋಬೇಕಂದ್ರೆ ದಿವಸ 5,000 ಕೇಳ್ತಾಳೆ ಅಂತ. ಇಲ್ಲಿ ಡ್ರೆಸ್ ತಗೊಂಡಿನ 5,000 ಎಲ್ಲಿ ಸರ್ ಲಿಂಕ್ ಇವಳಿಗೆ ಗಾಡ್ ಪ್ರಾಮಿಸ್ ಹೇಳ್ತೀನಿ, ಇವಳ ಅಣ್ಣ ಹೇಳ್ತೀನಿ, ಅವ್ರ ಅಮ್ಮನ ಚಾಮುಂಡಿ ಬಿಡ ಸರ್. ಪ್ರೂಫ್ ಎಲ್ಲಿದೆ ಅಲ್ಲಿ? ಇವಾಗ ನೀನು ಇಷ್ಟೊಂದು ಹೇಳ್ದಲ್ಲಮ್ಮ, ನೀನು ಇಷ್ಟೊಂದು ಮಾತಾಡಿದ ಹೂ ಒಂದು ನೀನು ಪ್ರೂಫ್ ಇದೆ, ನಾನು ಇಷ್ಟೊಂದು ಮಾತಾಡಿದಲ್ಲ, ಒಂದು ಪ್ರೂಫ್ ತೋರ್ಸಮ್ಮ ನೋಡೋಣ. ಜಗಳಾಡಲ್ಲ, ನಾವು ಮಾತುಗಳು ಮಾತಾಡೋ ಟೈಮಲ್ಲಿ ಬಂದಿತ್ತು. ಅವಾಗ ಜೋರಾಗಿ ಮಾತಾಡ್ಸಿ ಮಾತಾಡಿದೆ ನೋಡಿ, ಹಿಂಗ್ ಮಾತಾಡ್ತಿದ್ಯಲ್ಲ ಚೆನ್ನಾಗಿ ಕಾಣಂಗಿಲ್ಲ. ನೀನ್ ನನ್ ಮುಂದೆ ಕೇಳು, 4 ಜನ ಮುಂದೆ ಹೋಗಿ ಕೇಳೋದಲ್ಲ. ನಮ್ಮ ಮನೆಯ ಮುಂದೆ ಹೋಗಿ ನನಗೆ 5,000 ದುಡ್ಡು ಬೇಕವ ಮಕ್ಕಂತ ನಂಗೆಲ್ಲ ಕೇಳೋದಲ್ಲ. ನೀನ್ ನನ್ ಮುಂದೆ ಕೇಳು, ರೂಮ್ನಾಗ ಟೈಮ್ನಾಗ ಮಾತಾಡೋ. ಅದೇ ಸರ್, ಇವಾಗ ನನ್ ಮುಂದೆ ಕೇಳು. ಮೋಸ ಮಾಡೋದು ಏನ್ ಗೊತ್ತಾ, ಮದುವೆ ಆದ್ಮೇಲೆ ಒಂದ್ ಗಲಾಟೆ ಈ ಸಂಸಾರ ಇರುತ್ತೆ. ಆದ್ರೆ ಸರಿದೂಗಿಸ್ಕೊಂಡು ಹೋಗುವಂತ ಕೆಲಸನೂ ಅಂತ ಕೂಡ ಇರುತ್ತಲ್ವಾ ಸಂಸಾರದಲ್ಲಿ. ಸರ್ ಒಂದ್ ಮಾತ್ ಬರುತ್ತೆ ಹೋಗುತ್ತೆ ಗಂಡ ಹೆಂಡತಿ ಅಂದ್ಮೇಲೆ ಎಲ್ಲಾನು ರೆಕಾರ್ಡ್ ಮಾಡ್ಕೊಂಡ್ರೆ ಸರ್ ಇವಳು ಎದುರಿಸ್ತಾ ಇದ್ದು, ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ, ಯಾಕಂದ್ರೆ ಹುಡುಗಿರ್ ಕೇಸ್ ಇದೆ, 10 ಲಕ್ಷ ರಿಕವರಿ ಮಾಡ್ತೀನಿ ಎತ್ತೆಚ್ಕೊಳ್ಳಿ. ನಾನು ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ನಾಳೆ ದಿನ. ಇವಾಗ ಗಂಡ ಇವಳಾಗಿ ಸ್ಟೇಷನ್ ಅಲ್ಲಿ ಗಂಡ ನನ್ನ ಮೈ ಮುಟ್ತಾನೆ, ಅವ್ರು ಪೊಲೀಸ್ ಮೈ ಮುಟ್ತಾರೆ ಕೈ ಮುಟ್ತಾರೆ ಅನ್ನೋದು ಬಿಟ್ಟು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಅದು ಬರುತ್ತಾ ಸರ್? ಗಂಡ ಇಷ್ಟೆಲ್ಲ ಹರಾಸ್ಮೆಂಟ್ ಆಗಿದೆ. ನೀವ್ ಹೇಳಿ, ಒಂದು ಗಾದೆ ಇದೆ, ಗಂಡ ಹೆಂಡತಿ ಜಗಳ ಎಲ್ಲಿಗೆ ಉಂಡು ಸರ್. ನಾನು ಇಷ್ಟೊತ್ತು ನಿಮ್ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡೆ. ನೀವು ಏನೇನು ಆರೋಪಗಳನ್ನ ಮಾಡಿದ್ರಿ, ಏನೇನ್ ಮಾತುಗಳನ್ನ ಆಡಿದ್ರಿ, ಇವು ಡಿವೋರ್ಸ್ ಮಟ್ಟಕ್ಕೆ ಹೋಗುವಂತದ್ದೇನಲ್ಲ. ಆರಾಮಾಗಿ ಇದನ್ನ ದೊಡ್ಡವ್ರು ಯಾರಾದ್ರೂ ಬಂದು ನಿಮ್ಮನೆ ಅಥವಾ ನಿಮ್ಮನೆಯವ್ರ ಹಿರಿಯರು ಯಾರಾದ್ರೂ ಬಂದು ನಿಮ್ ತಲೆ ಮೇಲೆ ಹೊಡೆದು ನೀವು ಬುದ್ಧಿ ಮಾತು ಹೇಳಿದ್ರೆ ಇದೆಲ್ಲ ಸರಿ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಯಾಕೆ ಇಲ್ಲಿವರೆಗೂ ಬಂತು ಅಂತ ಸರ್ ನಾನು ಹೇಳ್ತಾ ಇದ್ದೀನಲ್ಲ. ನಾನು ಇವಾಗ 1 ನಿಮಿಷ, ನನಗೆ ಡೈವರ್ಸ್ಗೆ ಅಂತ ಅಪ್ಲೈ ಇಲ್ಲ. ಇವಳು ಸ್ಟಾರ್ಟಿಂಗ್ ಮಾತು ಎತ್ತಿದ್ರೆ ಅವ್ರ ಅಮ್ಮನ ಮುಂದೆ ಇದೇ ಫೋನ್ ಮಾಡಿ ಹೇಳಿದ್ದು, ಅಮ್ಮ ನನಗೆ ಆಗ್ತಾ ಇಲ್ಲ, ಅಮ್ಮ ನನಗೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ದು ಇವಳೇ. ಅದು ಬೇರೆ ನಮ್ಮ ರಿಲೇಷನ್ಸ್ ಮುಂದೆನೂ ಹಂಗೆ ಮಾತಾಡಿದ್ದಾಳೆ. ಇವಳು ಮೈಸೂರಿಗೆ ಹೋದಾಗ ನಾನು ಬೇಕಂದ್ರೆ ನನಗೆ ಇಷ್ಟ ಬಿದ್ದೆ ಕರ್ಕೊಂಬಂದಿದ್ದು, ಇವಳೇನು ಬರಲ್ಲ ಅಂತ ಕೂತ್ಕೊಂಡಿದ್ದು. ಹೋಗಿದ್ದಾಗ ಅವ್ರು ಹೇಳ್ಬಿಟ್ರೆ ಬರಲ್ಲ ಅಂದ್ರೆ ಬರ್ತಿದ್ದಿಲ್ಲ. ಅವ್ರ ಅಪ್ಪನೂ ನನಗೆ ಫೋನ್ ಮಾಡಿ ಹೇಳ್ದ, ನೋಡಪ್ಪ ನನ್ನ ಮಗಳಿಗೆ ಇಷ್ಟ ನಿನಗೆ ಬೇಕಲ್ಲ, ಇಷ್ಟ ಆಗಿದೆಲ್ಲ, ನೀನು ಸಪ್ರೇಟ್ ಮನೆ ಮಾಡ ಅಂತ ಹೇಳಿದ್ದು. ಇವಳ ಮಾತಿಗೆ ಇವಳಿಗೆ ಆಸೆ ಬಿದ್ದೆ, ಇಷ್ಟೆಲ್ಲ ಮನೆ ಮಾಡಿದೆ. ಇವಳು ಏನು ಮಾಡಿದೆ, ಅದಕ್ಕೆ ಅಡ್ವಾಂಟೇಜ್ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಫಸ್ಟ್ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಏನಿತ್ತು? ಪೊಲೀಸ್ ಸ್ಟೇಷನ್ ಅದೇ ಬದಲು ನಮ್ಮ ತಂದೆಗೆ ಫೋನ್ ಮಾಡಬೇಕಾಯ್ತು, ಅವ್ರ ತಂದೆಗೆ ಫೋನ್ ಮಾಡಬೇಕಾಯ್ತು. ದೊಡ್ಡರಿದ್ದಾರೆ ಮನೆಯಲ್ಲಿ, ಅವ್ರೇನು ಸತ್ತಿಲ್ಲ, ದೊಡ್ಡರಿದ್ದಾರೆ. ಅದು ಬಿಟ್ಟು ಇವಳು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನನ್ನ ಮರ್ಯಾದೆ ನನ್ನ ಜಾಬಿಗೆ ಎಫೆಕ್ಟ್ ಆಗಿ ಎದಕ್ಕೆ ಮಾಡಕ್ ಹೋಗಿದ್ದು? ಫಸ್ಟ್ ಪೊಲೀಸ್ ಸ್ಟೇಷನ್ ಯಾಕೆ ಹೋಗಿದ್ದು ಅದೇ ನನಗೆ ಫಸ್ಟ್. ದೊಡ್ಡರಿದ್ದಾರೆ, ದೊಡ್ಡರಿರೋದ್ ಬಿಟ್ಟು ಮಾತಾಡ್ಬೇಕು ಅದೆಲ್ಲ ನಾನು ಮಧ್ಯಾಹ್ನ ಮಾತಾಡಿದ್ದೀನಿ. ಅದನ್ನ ಪೂರ್ತಿ ಟೆಲಿಕಾಸ್ಟ್ ನೀವು ಕೇಳಿ. ಮೇಲೆ ಕೇಳಿದ್ರೆ ಬರೀ ಇಷ್ಟೊತ್ತವರೆಗೂ ನಾನ್ ನೋಡಿದ ಮಟ್ಟಿಗೆ ಅವ್ರನ್ನ ಕ್ವಶನ್ಸ್ ಕೇಳಿದ್ರಿ, ಅವ್ರ ಸ್ಟೇಟ್ಮೆಂಟೇ ಹೋಯ್ತು. ನನ್ ಸ್ಟೇಟ್ಮೆಂಟ್ ಅಲ್ಲಿ ಬ್ರೇಕ್ ಇತ್ತು, ನಾನು ಅಂದ್ರೂ ಸುಮ್ಮನೆ ಅದೇ. ಅವ್ರು ನಿಮ್ಮೊಂದೇನೆ ಒಂದ್ ಕ್ವಶನ್ಗೆ 2 ತರ ಮಾತಾಡಿದ್ರು. ಬರೀ ಆಡಿಯೋನೇ ತೋರಿಸ್ತಿದ್ದಾರೆ, ಅವ್ರು ಏನ್ ಮಾತಾಡ್ತಾ ಇಲ್ಲ. ನಿಮ್ಮ ಹತ್ರನೂ ನಾವು ತಗೊಂಡಿದ್ದೀವಿ. ಈಗ ನೋಡಿ, ಪ್ರತಿಯೊಂದು ಅಂದ್ರೆ ಈಗ ಸಂಸಾರ ವಿಚಾರ ಅಂತ ಬಂದಾಗ ಪ್ರೈವಸಿನೂ ಇರುತ್ತೆ. ಅದು ಪ್ರೈವಸಿ ನಿಮ್ಮ ಸಂಸಾರದಲ್ಲಂತೂ ಎಲ್ಲೂ ಕಾಣಿಸ್ಲಿಲ್ಲ ನಮ್ಗೆ ಇದುವರೆಗೂ. ಪ್ರತಿಯೊಂದು ವಿಡಿಯೋನು ನೀವು ಮಾಡ್ಕೊಂಡಿದ್ದೀರಾ, ಆಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಹತ್ರನೂ ವಿಡಿಯೋಗಳಿದಾವೆ.
ಸೊ ಹೆಂಗೆ ಅಂದ್ರೆ ಈಗ ಸಾಕಷ್ಟು ಅಲಿಗೇಷನ್ ಮಾಡಿದೀರಾ ನೀವು? ನಾನು ಅವರು ಅಲಿಗೇಷನ್ ಮಾಡಿದ್ಮೇಲೆ ನಾನು ಮಾಡ್ಕೊಂಡಿರೋದು ಹೊರತು ಅವ್ರದ್ದು ಡೇ 1 ಮದ್ವೆ ಆಗಿತ್ತಲ್ಲ ಅವಾಗಿಂದ ಇದೆ. ಸೊ ರೆಕಾರ್ಡಿಂಗ್ಸ್ ಅವ್ರು ಮಾಡ್ಕೊಂಡ್ಮೇಲೆ ಇಲ್ಲ ಸರ್ ನೋಡಿ ನಾವು ಇವರಿಗೆ ಎಲ್ಲಿ ಹೋಗಿಲ್ಲ ಸರ್, ಇದು ಈ ಆಡಿಯೋ ಗಿಡಿ ಎಲ್ಲಿ ಹೋಗಿಲ್ಲ. ನಾನು ಇವತ್ತವರೆಗೂ ಶೇರ್ ಮಾಡಿಲ್ಲ. ಸರ್ ಏನ್ ಹೇಳ, ನಾವು ಇಂಥ ಪ್ರಕರಣಗಳನ್ನ ಬಹಳಷ್ಟು ನೋಡಿ ಡಿವೋರ್ಸ್ ವರೆಗೂ ಹೋಗಿದೆ. ಆದ್ರೆ ನಿಮ್ಮ ಕಾರಣಗಳಿದಾವಲ್ಲ, ಇಂಥ ಕಾರಣಗಳಿಗೆ ಡಿವೋರ್ಸ್ ಹೋಗಿಲ್ಲ. ಯಾಕಂದ್ರೆ ಅವರವರ ಹಿರಿಯರೆಲ್ಲ ಸರಿ ಮಾಡ್ಕೊಂಡು ನೀವು ಅವ್ರಿಗಿಂತ ಸ್ವಲ್ಪ ಏಜ್ ಅಲ್ಲಿ ದೊಡ್ಡವರು ಕೂರ್ಸಿ ಸಮಾಧಾನ ಮಾಡಿ ಬುದ್ಧಿ ಹೇಳಿ ಹಿಂಗಾಗೋದು ಬೇಡ, ಅದೊಂದಾಯ್ತು. ಜೊತೆಗೆ ನೀವು ಆಡಿಯೋ ಯಾಕೆ ಸರ್ ಮಾಡ್ಕೋತೀರಾ? ಆಯ್ತು ನೀವು ಹೇಳ್ತೀರಿ ಬುದ್ಧಿ ಹೇಳ್ಬೋದಾಗಿತ್ತು, ಸಮಾಧಾನ ಮಾಡ್ಬೋದಾಗಿತ್ತು. ಅದೇ ಸರ್ ಕೇಳೋರಿಗೆ ಹೇಳ್ಬೋದು, ಕೇಳಾದ್ರೆ ಏನ್ ಸರ್ ಹೇಳೋದು? ಅವ್ರ ಮನೆಯವ್ರು ಕೇಳಿದ್ರು, ಕೇಳೋರಿಗೆ ಹೇಳ್ಬೋದು, ಏನ್ ಸರ್ ಮಾಡೋದು ಸರ್? ಬ್ಯಾಗ್ ಎತ್ತಿ ಎಸೆಯೋದು ನಮಗೆ ಅವಶ್ಯಕತೆ ಇಲ್ಲ ಸರ್. ನಾವೇನ್ ಬ್ಯಾಗ್ ಎತ್ತಿ ಎಸೆಯೋದು ಇವಳೇನ್ ಮನೆ ಇಟ್ಕೋಬೇಕಂತ ಅವಶ್ಯ. ಇವಾಗ ಬ್ಯಾಗ್ ಎತ್ತಿ ಎಸ್ತಾಳೆ ಅಂತ ಹೇಳ್ದಾಳೆ ಇವಳೆ. ನನಗೆ ಬೇಡ ಅಂತ ಅನ್ಕೊಂಡಿದ್ರೆ ನಾನು ಹೋಗಿ ಮೈಸೂರಲ್ಲಿ ವಾಪಸ್ ಕರ್ಕೊಂಡ್ ಬರ್ತಿದ್ದೆ. ಇವಾಗ ಬೇಡ ಅನ್ಕೊಂಡ್ಮೇಲೆ ಬಿಟ್ಬಿಟ್ಟಿದ್ದೆ. ಕರ್ಕೊಂಡ್ ಮಾಡ್ಕೊಂಡ್ ಬರೋರು ಯಾಕೆ ಫ್ಯಾಮಿಲಿ ಫಂಕ್ಷನ್ ಕರೆದಾಗ ಎಲ್ಲಾರ ಮುಂದೆ ನೋಡಿ ಸರ್, ಏನೋ ಮಾಡಿದ್ರೆ ಏನೋ ರಿಲೇಷನ್ ಹೇಳ್ತಾರೆ. ಒಂದು ತಿಂಗಳು ನಮ್ ರಿಲೇಷನ್ ಕೇಳಿ, ಒಂದು ತಿಂಗಳು ಮನೆ ಮಾಡಾದ್ಮೇಲೆ ಇದನ್ನ ಹೇಳಕ್ಕೆ ಬಂದಿದೀವಿ. ಇಲ್ಲ ಸರ್, ಅವಳು ಏನ್ ಹೇಳಿ ಗೊತ್ತಾ, ನಾನು ಮನೆಗೆ ಬರ್ತೀನಿ, ನೀನ್ ಸಪರೇಟ್ ಆಗಿ ಬಾತ್ರೂಮ್ ಲೆಟ್ರಿನ್ ರೂಮ್ ಅದೇನೋ ಓಲ್ಡ್ ಸ್ಟೈಲ್ ಇರ್ತಲ್ಲ, ಇವ್ರೇನ್ ಮನೆ ಮಾಡ್ತಾರಂತೆ, ಸಪರೇಟ್ ಬಾತ್ರೂಮ್ ಸಪರೇಟ್ ಲೆಟ್ರಿನ್ ಇರೋ ಮನೆ ಮಾಡು, ಪ್ಲಸ್ ಅದು ಮೇನ್ ರೋಡ್ ಹತ್ರ ಇರೋ ಮನೆ ಮಾಡು, ಅದು ಮಲ್ಲೇಶ್ವರ ಮನೆ ಮಾಡು ಅಂತ ಹೇಳಿದ್ರು ಸರ್. ಅದೆಲ್ಲ ಯಾಕೆ ಸರ್? ಅದೆಲ್ಲ ಡಿವೋರ್ಸ್ಗೆ ಅದಲ್ಲ ಸರ್. ನಾನು ಗರ್ಲ್ಸ್ ಗೆ ಹತ್ರ ಇರಂಗ್ ಮಾಡ್ಬೇಕು ಸರ್. ಕಾಮನ್ ಸೆನ್ಸ್. ಓಕೆ, ಶಿ ಇಸ್ ಟಾಕಿಂಗ್ ಅಬೌಟ್ ಕಾಮನ್ ಸೆನ್ಸ್. ಮದುವೆ ಆಗಿ 3 years ಆದ್ರೆ ಗಂಡಂತ ಸಂಸಾರ ಮಾಡ್ಬೇಕನ್ನ ಕಾಮನ್ ಸೆನ್ಸ್ ಇಲ್ವಾ? ಇಲ್ಲ, ಅನ್ವಾಂಟೆಡ್ ಥಾಟ್ಸ್ ಅಲ್ಲಿ ನಾನು ಓದಿ ನೋಡಿ, ನನಗೆ ಯಾವುದೇ ಟೈಪ್ ಕೆಟ್ಟಚಟಗಳು ಇಲ್ಲ ಅಂತ ಹೇಳಿದ್ರು. 3 ವರ್ಷದಲ್ಲಿ ಎಷ್ಟು ದಿನ ನೀವು ಅಂದ್ರೆ ಜೊತೆಗೆ ಇದೀರಾ ಅಂತ? ಒಂದು 3 months ಅಂದ್ರೆ ಹೆಚ್ಚಿನ ಜಾಸ್ತಿ ಅಷ್ಟೇ. ಹೌದಾ ಮೇಡಮ್? ಅಷ್ಟೇ. 3 months, ಇವಾಗ ಒಂದು 6 months. ಇಲ್ಲ ಸರ್, 6 months ಇಲ್ಲ. ನೀವೆಲ್ಲ ಇರ್ತಿದ್ರಿ ಸರ್? ಫಸ್ಟ್ ಟಾರ್ಚರ್ ಕೊಟ್ಟಿರೋರು, ಹೊಡೆದೇ ಬರ್ದಿನೇ ಟಾರ್ಚರ್ ಕೊಡೋರು. ನೀವ್ ಹೇಳಿದ್ರಿ ಅದು ಇದು ಸಿಂಪಲ್ ಆಗಿದೆ ದೊಡ್ಡ ಕುರ್ಸಿ ಮಾತಾಡೋದು ಅಂತ ಹೇಳಿ. ಅವ್ರು ಹೊಡೆದೇ ಬಡ್ಡಿ ಮಾಡ್ತಿದಾರೆ ಅಂತ ಹೇಳಿದ್ರೆ ಅದು ಸಿಂಪಲ್ ಆಗಿರಕ್ ಸಾಧ್ಯನೇ ಇಲ್ಲ. ಹೊಡೆದಿ ಬಡ್ಡಿ ಯಾಕೆ ಮಾಡ್ತಾರೆ? 3 ವರ್ಷದಲ್ಲಿ 3 ತಿಂಗಳು ಮಾತ್ರ ಒಂದೇ ಮನೇಲಿ ಇದೀರಿ ಇಬ್ರು. ನೀವು ಬೇರೆ ಮನೆ? 9 months ಇಲ್ಲ. She's asking for starting 6 months ಅಲ್ಲಿ ಯೂಡ್ ಮಾಡಿದೆ ಅಂತ. ಇಲ್ಲೇ ಬಂದು 6 months ಆಗಿದೆ ಸರ್. ಅಲ್ಲ 3 months ಅಂದ್ರೆ ಟೋಟಲ್ 9 months. ಮುಗಿತು. ನಾನು ಮಾತಾಡ್ತೀನಿ, ಅದೇ ಮಾತಾಡಬೇಡ, ಯಾಕಂದ್ರೆ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ನೋಡಿ ಸರ್, ಸ್ಟಾರ್ಟಿಂಗ್ ಮದುವೆ ಆದ್ಮೇಲೆ ಇವಳೇ ಹೇಳಿದ ಪೊಲೀಸ್ ಸ್ಟೇಟ್ಮೆಂಟ್ ಅಲ್ಲಿ, ಅವಳೇ ಒಂದು ತಿಂಗಳು ಮೈಸೂರಾಗಿದ್ಲ ಅಂತ ಹೇಳಿದವಳು ಇವಳೆ. ಆಮೇಲೆ ಬಂದಳು ಇಲ್ಲಿ, ಬಂದು ನೆಕ್ಸ್ಟ್ ಒಂದು ವೀಕ್ ಅಲ್ಲ ಜಗಳಾಡಿ ಅದೇ ಮನೆ ಬಿಟ್ಟಲ್ಲಿ ಹೊರಗೆ ಹೋದ್ಲಲ್ಲ, ಅವಾಗ ಅವ್ರಮ್ಮ ಫೋನ್ ಮಾಡಿ ಹೇಳಿದ, ಅಪ್ಪ ನನಗೆ ಕಳ್ಸಪ್ಪ, ನನ್ನ ಮಗಳನ್ನ ಬುದ್ಧಿ ಹೇಳಿ ಕಳಿಸ್ತೀನಿ, ನೀವು ಡೈವರ್ಸ್ಗೆಲ್ಲ ಹಂಗೆಲ್ಲ ಮಾತಾಡ್ತಾಳ ಹುಡುಗಿ, ಪರವಾಗಿಲ್ಲ, ನಾನು ಅವ್ರಿಗೆ ಬುದ್ಧಿ ಹೇಳಿ ಕಳಿಸ್ತೀನಿ ಅಂತ ಹೇಳಿ ಕಳಿಸಿದ್ಲು. ಅದಾದ್ಮೇಲೆ ಮತ್ತೆ ಈಗ ಬಂದ್ಲು, ಮತ್ತೆ ಜಗಳ ಆಡಿದ್ ಮತ್ತೆ ಹೋಗೋದು. ಹಿಂಗೆ ಸುಮಾರು ಒಂದು 3-4-5 months ಹಿಂಗೆ ಮಾಡಿದ್ಲು. ಅದೆಲ್ಲ ವೀಕ್ಲಿ ಕೌಂಟ್ ಮಾಡಿದ್ರೆ ಮ್ಯಾಕ್ಸಿಮಮ್ 1 or 2 months ಅಲ್ಲಿ, 2 or 3 months ಅಷ್ಟೇ. ಅದು ಇಲ್ಲಿ ಎಷ್ಟೇ ದಿನ ಇದ್ರು ಇದು ಜಗಳದಲ್ಲೇ ಲಾಸ್ಟ್ ಆಗಿ ಒಂದು ಪ್ರಶ್ನೆ ಮಾಡ್ತೀನಿ ನಿಮ್ಗೆ. ಎಷ್ಟೇ ಜಗಳ ಆದ್ರೂ ಕೂಡ ಅಂದ್ರೆ ಇದು ಒಂದಾಗುವಂತ ಮ್ಯಾಟರೇ ಇದು. ಅಂದ್ರೆ ಆಗ್ತೀರಾ ನೀವು? ಅಂದ್ರೆ ಏನಾದ್ರು ದೊಡ್ಡವ್ರು ಬಂದು ಏನಾದ್ರು ಹೇಳಿದ್ರೆ ಮನಸ್ಸಿಗೆ ಅನ್ಸ್ಬೇಕು. ಯಾರೇ ಏನ್ ಹೇಳಿದ್ರು ಕೂಡ ಅದು ಕೇಳಕ್ಕಾಗಲ್ಲ. ಇಷ್ಟು ದಿನ ಆಗಿದ್ದನ್ನೆಲ್ಲ ಬಿಟ್ಬಿಡಿ, ಮರ್ತ್ಬಿಡಿ ಅದನ್ನ. ಜಗಳ ಇನ್ನೇನೋ, ಕೋಪ ಇನ್ನೇನೋ. ಇವಾಗ ನೀವೇ ಸಮಾಧಾನ ಮಾಡ್ಕೊಂಡು, ಇಲ್ಲ ನಮ್ಮ ಸಂಸಾರ ಚೆನ್ನಾಗಿರ್ಬೇಕಪ್ಪ, ಇನ್ ಮುಂದೆ ಚೆನ್ನಾಗಿ ಜೀವನ ಮಾಡಬೇಕು ಅಂತ ಏನಾದ್ರು ಒಪ್ಕೊಂಡು ಒಂದಾಗುವಂತ ಮನಸ್ಥಿತಿ ಏನಾದ್ರು ಇದೆಯಾ ಇಬ್ರಲ್ಲೂ ಮೇಡಮ್? ಒಂದಾಗ್ಬೇಕು ಅಂತ ಏನಾದ್ರು ಇದೆಯಾ ಅವಳಿಗೆ? ಫಸ್ಟ್ ಇಂದ ಮದುವೆ ಆಗಿ ಅವಳೇ ಇಲ್ಲ ಅಂತ ನಿಮಗಿದೆಯಾ? ನೋಡಿ ಸರ್, ನನಗೆ ಇದ್ರೆ ಅವಳಿಗಿಲ್ಲ. ಓಕೆನಾ? ನಿಮಗಿದೆಯಾ? ಈಗ ನಮಗಿದೆ, ಬಟ್ ಅವಳಿಗಿಲ್ಲ. ಇವಾಗ ಬೇಡ, ಈಗ ನಾನು ಅವಳಿಗೆ ಒಂದಾಗ್ತೀನಿ ಅಂದ್ರೆ ಕೂಡ ಸರ್ ನಿಮಗಿದೆಯಾ? ನನಗಿದೆ, ಬಟ್ ಅವಳಿಗಿಲ್ಲ. ಮೇಲ್ಗಡೆ ಹೇಳಿದ್ರು ನನಗೂ ಇಷ್ಟ ಇಲ್ಲ ಅಂತಾನೆ ಹೇಳಿದ್ರಂತೆ. ಇಲ್ಲಿ ಬಂದು ಪ್ಲೇಟ್ ಚೇಂಜ್ ಇಲ್ಲ, ನಾನು ಇಲ್ಲಿ ಪ್ಲೇಟ್ ಏನ್ ಚೇಂಜ್ ಮಾಡಿದೆ, ಅವ್ರು ಹೇಳಿದ್ದು ಮೇಲ್ ಹೋಗಿ ಕೇಳಿ, ನಿಮ್ದು ಸರ್ ಇದಾರಲ್ಲ, ಇಲ್ಲ ಆ ವ್ಯಕ್ತಿನೂ ರೆಡಿ ಇಲ್ಲ, ಇವರು ಅಲ್ಲೇ ಹೇಳಿದ್ರು. ಇಲ್ಲಿ ಬಂದು ಪ್ಲೇಟ್ ಚೇಂಜ್, ಇಲ್ಲಿ ಪ್ಲೇಟ್ ಚೇಂಜ್ ಇಲ್ಲ. ಸ್ಟೇಷನ್ ಅಲ್ಲಿ ಹೋಗಿ ಕೇಳಿ, ಈಗಿರೋ ಮನುಷ್ಯ ಇನ್ನೊಂದ್ಸಲಿ ಇಲ್ಲ ಅಂತ ಹೇಳಿ ಅದನ್ನೇ ಹೇಳಿದ್ದು. ಅದನ್ನೇ ಹೇಳಿದ್ದು, ಅವಳಿಗೆ ಇಷ್ಟ ಇಲ್ಲ, ನಿನಗೆ ಇಷ್ಟ ಐತೆ, ಬಟ್ ಅವಳಿಗೆ ಸಂಸಾರ ಮಾಡಕ್ ಆಗ್ತದೆ. ಆಯ್ತು ಸರ್, ಅವಳಿಗೆ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ ಅಂತ ಹೇಳಿದ್ ಏನ್ ಮಾಡೋದೈತೆ? ಸಂಸಾರ ಮಾಡಕ್ ಅವಳಿಗೆ ರೆಡಿ ಇಲ್ಲ, ನನಗೆ ಇಷ್ಟ ಐತೆ. ಸಂಸಾರ ಮಾಡೋಣ ಇಲ್ಲೇನ್ ಮಾಡುತ್ತೆ? ಮತ್ತೆ ಇದೆ ಚಿಕ್ಕ ವಿಷಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು, ನನಗೆಲ್ಲ ಮೈಂಡ್ ಎಲ್ಲ ಟಾರ್ಚರ್ ಕೊಡೋದು, ನೈಟ್ ಎಲ್ಲ ಕೆಲಸ ಮಾಡಕ್ ಆಗಲ್ಲ, ಮತ್ತೆ ಇವಳು ಕೊಡೋ ಟೆನ್ಷನ್ ನಿದ್ದೆನೂ ಬರಲ್ಲ. ಯಾಕಂದ್ರೆ ನೈಟ್ 12 ಗಂಟೆವರೆಗೆ ನಾವು ಅಲ್ಲಿ ಕುಂದಿಸಿದ್ರೆ ಇವಳು ಮುಂಜಾನೆ ಎದ್ದು ಆಫೀಸ್ ಹೋಗ್ತಾಳೆ, ನಾವು ಮುಂಜಾನೆ ಮತ್ತೆ ಬೆಲ್ಲಂದೂರಿಗೆ ಹೋಗಬೇಕು. ಆ ಮೆಂಟಲ್ ಟಾರ್ಚರ್ ತಡ್ಕೊಳಕ್ಕೆ 2 months ಸಾಕಾಗ್ಬಿಡೆ ನನಗೆ. ಮದುವೆ ಟೋಟಲಿ ಹೇಳೋದು, ಇವ್ರು ಹಾಕಿರೋ ವಿಡಿಯೋಗೂ ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ಗೂ ಒಂದಕ್ಕೊಂದು ಲಿಂಕ್ ಇಲ್ಲ, ಯಾವುದೂ ಪ್ರೂಫ್ ಇಲ್ಲ. ಹೆಂಗ್ ಹರಾಸ್ಮೆಂಟ್ ಮಾಡಿದ್ರು ಒಂದು ಹುಡುಗಿ ಮೇಲೆ? ನನ್ಗೂ ಫ್ಯಾಮಿಲಿ ಇದೆ, ನನ್ಗೂ ತಂಗಿ ಇದೆ, ನನ್ ಪಡೆಗೆ ನಾನು ಇದ್ದೀನಿ, ಹರಾಸ್ಮೆಂಟ್ ಹೆಂಗ್ ಮಾಡ್ತಿದ್ದಾರೆ? ನೋಡಿ ಈಗ ಕರೆಕ್ಟ್. ಯಾಕೆ ಅಂತ ಹೇಳಿದ್ರೆ ಕೇವಲ ಅವ್ರ ವರ್ಷನ್ ಮಾತ್ರ ಅವರು, ಅಂದ್ರೆ ನಿಮ್ಮ ವರ್ಷನ್ ಮಾತ್ರ ಅವರು
ರೆಕಾರ್ಡ್ ನಂದು ಕೂಡ ಮಾಡ್ಕೊಂಡಿದ್ದಾರೆ. ಆಗಿದೆ ಲೈಕ್ ಇವಾಗ. ನೀವು ಮಾತಾಡಿದ್ ಮಾತ್ರ ಅಲ್ಲಿ ಕೇಳಿಸ್ತಿದೆ, ಅವ್ರು ಮಾತಾಡಿದ್ ಎಲ್ಲೂ ಅಲ್ಲ ಸರ್ ಕೇಳಿಸ್ತಿಲ್ಲ. ಆಯ್ತು ನಾನು ಮಾತಾಡಿದ್ದು ಇದೆ ಮತ್ತೆ ಹೆಂಗೆ ಸರ್ ಅವ್ರು ಯಾವ್ದು proof ಮಾಡಿದ್ರೆ ಹೆಂಗೆ ನಮ್ಮ ಮೇಲೆ allegation ಮಾಡ್ತಿದ್ದಾರೆ ಅವ್ರಿಗೆ? ಸೊ ಒಟ್ಟಾರೆ ಈ ಆರೋಪಗಳು ಮುಗಿದೋಯ್ತು, ಈಗ ಆರೋಪಗಳು ಜಗಳ ಎಲ್ಲ ಮುಗಿದೋಯ್ತು, ಒಟ್ಟು ಒಂದಾಗಲ್ಲ ನೀವು ಹಾಗಾದ್ರೆ, ಒಂದಾಗೋ ಮನಸ್ಥಿತಿನೇ ಇಲ್ಲ. ಅವಳು ಬೇಡ ಅಂದ್ರೆ ನನಗೂ ಬೇಡ, ಮುಗಿದೋಯ್ತು. ಅವ್ರ ಸ್ಥಿತಿ ಎಲ್ಲ ಕೇಳಿ ನನ್ ಮೇಲೆ ಆರೋಪ ಮಾಡೋದೆಲ್ಲ ಅವಳಿಗೆ ಬರೋಣ ಅಂತ ಇವಾಗ ಬೇಡ ಈಗ ಅಂತ ಮೇಡಮ್ ಸ್ಥಿತಿ ಹೇಳಿ. ಅವರು ಇಲ್ಲ ನಾನು ಇದನ್ನೆಲ್ಲ ಮರ್ತ್ ಬರ್ತೀನಿ, ಇಲ್ಲ ಚೆನ್ನಾಗಿ ಸರ್, ಜೀವನ ಮಾಡೋಣ ಇವಾಗ ಅಂತ ಮತ್ತೆ ಅಂದ್ರೆ- ಕಂಪ್ಲೇಂಟ್ ಸರ್, ಎಲ್ಲ ಇದು ಕೊಟ್ಟರೆ ಬೇಡ. ಕೇಳಿ ಇದು 4ನೇ ಸಲ ಫ್ಯಾಮಿಲಿಯಿಂದ ಇದ್ ಮಾಡಿ ಆ ವ್ಯಕ್ತಿ ಸರಿ ಇಲ್ಲ ಅಂತ ಹೇಳಿ ಮಾಡಿರೋದು ಇದನ್ನ ಆಯ್ತು, ನಾಳೆ ಇವಾಗ ಸರಿ ಅವ್ಳು ಸರ್ ನಿಜ ಹೇಳ ಸರ್, ಇದಕ್ಕಿಂತ ವರ್ಸ್ಟ್ ಕೇಸ್ಗಳನ್ನ ನಾವು ನೋಡಿದೀವಿ. ಒಂದಾಗಿದ್ದಾರೆ ಸರ್, ಎಲ್ಲಾ ಮರೆತು ನಮ್ಮ ಮಕ್ಕಳಿಗೋಸ್ಕರ ಅಥವಾ ನಮ್ಮ ಕುಟುಂಬಕ್ಕೋಸ್ಕರ ನಾವು ಜೀವನ ಮಾಡೋಣ ಅಂತ ಸರ್ ಹೇಳಿ ಮಕ್ಕಳಿಗೋಸ್ಕರ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನಿಮ್ ಜೀವನದಲ್ಲಿ ಅದಿಲ್ಲ, ತಂದೆ ತಾಯಿಗಳಿದಾರಲ್ಲ, ಫಸ್ಟ್ ಆಫ್ ಆಲ್ ಸಂಸಾರ ಏನು ಮಾಡ್ತಾ ಇಲ್ಲ, ಮಕ್ಕಳೇನು ಬರ್ತವೆ. ಅದೇ ಇನ್ನು ಮುಂದೆ ಅದನ್ನ ಪ್ರಯತ್ನ ಪಡ್ಬೋದಲ್ಲ ಅಂತ. ಇನ್ನು ಮುಂದೆ ಪ್ರಯತ್ನ ಪಡ್ಬೇಕಂದ್ರೆ ಶಿ ಇಸ್ ನಾಟ್ ಕೋಪರೇಟಿಂಗ್. ಶಿ ಇವಾಗ 3 years ಸಂಸಾರ ಮಾಡಿದಾಳು, ಇನ್ನು ಮುಂದೆ ಸಂಸಾರ ಮಾಡ್ತಾಳೆ. ಸಂಸಾರ ಮಾಡ್ಬೇಕಂದ್ರೆ ಮನ್ಸು ಬಂದ್ರೆ ಯಾವತ್ತಾದ್ರೂ ಮಾಡ್ತಾಳೆ ಸರ್. ಇವಳು ಸಂಸಾರ ಮಾಡಕ್ ಮನ್ಸೇ ಇಲ್ಲ. ಸರ್, ಒಂದ್ ನಿಮಿಷ ಇದ್ರ ನಿಂದ್ರು. ಬಗ್ಗೆ ಮಾತ್ರ ಮಾತಾಡ್ತಾ ಅಲ್ಲ ಒಂದ್ ನಿಮಿಷ ಇಲ್ವಾ? ನಿಂದ್ರು, ನಾನು ಹೆಂಗೆ ಮಾತಾಡ್ಬಿಡ್ತೀನಿ. ಏನಕ್ಕೂ ಬೇಕಾಗಿಲ್ವಾ? ಅಲ್ಲ ನಾನು ಮಾತಾಡ್ಬಿಡ್ತೀನಿ, ಆಮೇಲೆ ನೀನು ಮಾತಾಡು. ಏನಕ್ಕೆ ಮತ್ತೆ ಅಲ್ಲ, ನೀನ್ ಏನಕ್ಕೆ ಮಾತಾಡು. ಯೂಸ್ ಮಾಡ್ತಾರೆ ಪದ? ನಾವೇನ್ ಯೂಸ್ ಅಂಡ್ ಯೂಸ್ ಅಂಡ್ ಥ್ರೋ ಮಾಡೋದು ಯಾವುದೇ ನನಗೇನು ಹುಚ್ಚ?